ಹನೂರು ಮಂದಿ ಬದುಕೆ ಬರಡಾಗಿದೆ. ಅರಿವೆ ಹೋಬಳಿಯಲ್ಲಿ ನೀರಿಗೆ ಹಾಹಾಕಾರ. ವೈಶಂಪಾಳ್ಯದಲ್ಲಿ ಹೆಚ್ಚಿದೆ ಟೆನ್ಷನ್. ಮಳೆ ಆಸೆ ನಂಬ್ಕೊಂಡು ಏನಾದರೂ ಹಾಕೋದು ಸಾಲ ಸೂಲ ಮಾಡಿ ಅದು ಹಾಕಿ ಪೈರು ಬಂದಾಗ ಅದು ಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಮಳೆ ಆಯ್ತಾ ಇಲ್ಲ. ನಾವು ಟ್ಯಾಟ್ರು ಉಳ್ಗೆಲ್ಸ ಮತ್ತು ಬಿತ್ತನೆದು ಇವೆಲ್ಲ ನಾಶ ಆದಾಗ ಸಾಲಗಾರರಾಗ್ತೀವಿ. ಜಸ್ಟ್ ನಮ್ಮ ಮಕ್ಕಳಿಗೆ ಈಗ ಫೀಸ್ ಕಟ್ಟಬೇಕಾದ್ರೆ ಮಂಡ್ಯದಲ್ಲಿ ಒಬ್ಬರು ಮನು ಅಂತ ಒಬ್ಬ ಕಾಂಟ್ರಾಕ್ಟ್ನ ಹೇಳ್ಕೊಂಡಿದ್ದೀವಿ. ಚಿನ್ನನೂ ಕೂಡ ಮಾರಿದ್ದೀವಿ. ಅಂತಮ್ಮ ಸ್ವಲ್ಪ ಸಾಲ ಮಾಡಿದ್ದಾನೆ. ಅವರು ಕೂಡ ಜಮೀನೆಲ್ಲ ಬಿಟ್ಟು ಹೋಗಿದ್ದಾರೆ. ಬೇರೆಯವರ ಆಶ್ರಯದಲ್ಲಿ ಕೇಳಿ ಮಕ್ಕಳನ್ನ ಓದಿಸೋ ಪರಿಸ್ಥಿತಿ ಬಂದಿದೆ ಈಗ. ಅಂದಿನ ಸುದಿನ ಇಂದಿನ ದುರ್ದಿನ ನೆನೆದು ಕಣ್ಣೀರಿಡುತ್ತಿರೋ ಇವರ ಹೆಸರು ಕೆ.ವಿ. ಸಿದ್ದಪ್ಪ. ಚಾಮರಾಜನಗರ ಜಿಲ್ಲೆಯ ಎಲ್ಲೆಮಾಳ ಹೋಬಳಿಯ ನಿವಾಸಿ. ಯಾದವ ಸಮುದಾಯಕ್ಕೆ ಸೇರಿದ ಇವರದ್ದು ದೊಡ್ಡ ಶ್ರೀಮಂತ ಕುಟುಂಬ. ಮೊದಲು ನಮ್ಮದು ಫ್ಯಾಮಿಲಿ ಅಂದರೆ ಚೆನ್ನಾಗಿ ರಾಗಿ ಮತ್ತು ಜೋಳ ಅರಿಶಿನ ಎಲ್ಲ ಚೆನ್ನಾಗಿ ಬೆಳೀತಾಯಿದ್ವಿ. ಭತ್ತ, ಮೆಣಸಿ, ಹತ್ತಿ ಇದನ್ನೆಲ್ಲ ಚೆನ್ನಾಗಿ ಬೆಳೀತಾಯಿದ್ವಿ. ಆಮೇಲೆ 100 ಜನಕ್ಕೆ ನಾವು ಊಟ ಹಾಕ್ತಾಯಿದ್ವಿ. ಅವಾಗ ಹಂಗೆ ಆಯ್ತಾ ಈಗ ಚೆನ್ನಾಗಿ ಒಳ್ಳೆ ಬೆಲೆ ಅಂದ್ಕೊಂಡಾಗೆ ಕುರಿಗಳನ್ನು ಮೇಯಿಸ್ತಾಯಿದ್ರೆ ಗೋಟೆ ಹಾಕ್ಕೊಂಡು ಕುರಿಗಳನ್ನೆಲ್ಲ ಮೇಯಿಸ್ತಾಯಿದ್ವಿ. ನನಗೆ ಬುದ್ಧಿ ಬಂದಮೇಲೆ 8 ದಿನ 10 ದಿನ ಜಡಿ ಮಳೆ ಸುರಿತಾಯಿತ್ತು ಆವಾಗ. ಆದರೆ ಈಗ ಎಲ್ಲೆಮಾಳದಲ್ಲಿ ಮಳೆ ಮಾಯವಾಗಿದೆ. ಅಂತರ್ಜಲ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ನೆಲ ಬರಡಾಗಿದೆ. ಬಡತನ ತಾಂಡವಾಡುತ್ತಿದೆ. ಈಗ ಸಿದ್ದಪ್ಪ ಅವರ ಸ್ಥಿತಿ ಹೇಗಾಗಿದೆ ಅಂತ ನೀವೇ ಕೇಳಿ. ಅದಲ್ಲ, ಈಗ ನಮಗೆ ಈಗ ಕುಡಿಯೋಕೆ ಹಾಲಿಲ್ಲ. ಒಂದು ಹಸು ಮಡಿ ಕಟ್ಟಿದ್ದೀವಿ. ಈಗ ಒಂದು 150 ಎಕರೆ ಜಮೀನಿದೆ ನಮ್ಮದು. ಅದರಲ್ಲಿ ಹೆಚ್ಚು ಕಮ್ಮಿ ಒಂದು 65 ಬೋರ್ವೆಲ್ನ ಹಾಕ್ಸಿದ್ದೀವಿ. ಅದರಲ್ಲಿ ತುಂಬ ಈಗ ಯಾವುದೂ ನೀರಿಲ್ಲ. ಯಾವಾಗ ಆಡಿ ತಿಂಗಳು ಅಂತ ಬರ್ತದೆ ಆವಾಗ ಕೊಡಗು ಕಡೆ ಹುಚ್ಚೋಳ ಅಂತ ಬರ್ತದೆ. ಆ ಕಡೆಯಿಂದ ಬಂದಾಗ ಆ ಸೋರ್ಸನ್ನು ನಮ್ಮ ಕಡೆ ಬಿಟ್ಟಾಗ ಎಷ್ಟೋ ಜನ ಸೋರ್ಸ್ ಆಗೋದು ಸಾಕು. ಜಲ ಸರ್ಕಾರ ನಮಗೆ ಅಕ್ಕಿ ಬೇಳೆ ನೀರೇನು ಬೇಕಾಗಿಲ್ಲ. ಅದೊಂದು ಕೆನಲ್ ಮಾಡಿ ಇಲ್ಲಿ ಉಬ್ಬೆ ಹುಣಸೆ ಅಂತಿದೆ, ಅದಕ್ಕೆ ನೀರು ಬಿಟ್ಟು ಅಲ್ಲಿಂದ ಉಡ್ತೋರಳ್ಳ ಡ್ಯಾಮ್ ಅಂತಿದೆ, ಅವೆರಡಕ್ಕೆ ಮಾಡಿಬಿಟ್ರೆ ಅಂಥ ಪುಣ್ಯಾತ್ಮರು ಏನು. ವೈಶಂಪಾಳ್ಯದಲ್ಲಿ ಹೆಚ್ಚಿದೆ ಟೆನ್ಷನ್. ಕೆ.ವಿ. ಸಿದ್ದಪ್ಪರಿಗಿಂತ ಕೆಟ್ಟ ಪರಿಸ್ಥಿತಿ ವೈಶಂಪಾಳ್ಯದ ಸಾಗರ್ ಫಾರ್ಮ್ಸ್ ಮಾಲೀಕರದ್ದು. ಭೂಮಿ ತಾಯಿಯನ್ನ ನಂಬಿದ ಸೈಯದ್ ಅವರ ಸ್ಥಿತಿ ಹೇಗಾಗಿದೆ ಅನ್ನೋದನ್ನ ವಿವರಿಸ್ತೀನಿ ಬನ್ನಿ. ಅಂದು ಮಳೆ ಇತ್ತು, ಮಳೆಯಿಂದ ಬೆಳೆ ಇತ್ತು, ಬೆಳೆಯಿಂದ ಇಡೀ ಬಾವಿ ತುಂಬುತ್ತಿತ್ತು, ಬೋರ್ವೆಲಲ್ಲಿ ನೀರಿತ್ತು, ಈ ಬಾವಿ ತುಂಬಿ ತುಳುಕ್ತಿತ್ತು. ಆದರೆ ಈಗ ಮಳೆ ಇಲ್ಲ, ಬೆಳೆ ಇಲ್ಲ, ಬಾವಿಯಲ್ಲಿ ನೀರಿಲ್ಲ, ಬೋರ್ವೆಲ್ ಪೈಪ್ಗಳು ಹಾಗೆ ಖಾಲಿಯಾಗಿ ಬಿದ್ದಿವೆ. ಅಂತರ್ಜಲ ಕುಸಿದು ಮಳೆ ಬಾರದೆ ಸಾಗರ್ ಫಾರ್ಮ್ಸ್ನಲ್ಲಿ ಯಾವ ಪರಿಸ್ಥಿತಿ ಆಗಿದೆ ಅನ್ನೋದಕ್ಕೆ ಕ್ರೂರ ಸಾಕ್ಷಿ ತೋರಿಸ್ತೀನಿ ಅಂದಿದ್ನಲ್ಲ ನೋಡಿ, ಇದುವೇ ಮೊದಲ ಸಾಕ್ಷಿ. ಇದು 150 ಎಕರೆ ಜಮೀನಿನಲ್ಲಿರುವಂತಹ ಮಾವಿನ ತೋಟ. ಈ ತೋಟ ಯಾವ ರೀತಿ ಸುಟ್ಟು ಹೋಗಿದೆ ಅನ್ನೋದಕ್ಕೆ ಉದಾಹರಣೆ ಕೊಡ್ತೀನಿ ನೋಡಿ. ಈ ರೀತಿ ಇದು ಮುರಿದ್ರೆ ತುಂಡಾಗುವ ಸ್ಥಿತಿಯಲ್ಲಿದೆ. ಈ ರೀತಿ 3000 ಗಿಡಗಳು ಸುಟ್ಟು ಒಣಗಿ ನಿಂತಿವೆ. ಕಾವೇರಿ ನದಿಯಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಸಾಗರ ಫಾರ್ಮ್ಸ್ ಯಾವ ರೀತಿ ತೊಟ್ಟು ನೀರಿಲ್ಲದೆ ತತ್ತರಿಸಿದೆ ಅನ್ನೋದಕ್ಕೆ ಇನ್ನಷ್ಟು ಝಲಕ್ ತೋರಿಸ್ತೀನಿ ಬನ್ನಿ. ಇಲ್ಲಿ ದನ ಕರುಗಳ ಹಿಂಡೇ ಇರ್ತಿತ್ತು. ಇಲ್ಲಿ 300ಕ್ಕೂ ಹೆಚ್ಚು ಡೆನ್ಮಾರ್ಕ್ ಹಸುಗಳಿದ್ವು ನೋಡಿ. ಇದುವೇ ಆ ಹಸುಗಳನ್ನು ಸಾಕ್ತಿದ್ದಂತಹ ದೊಡ್ಡಿ. ಅದಕ್ಕೆ ನಿಮ್ಗೆ ಇನ್ನಷ್ಟು ಕೂಡ ಕುರುಹುಗಳನ್ನು ಕೊಡಬಹುದು. ಇಲ್ಲಿ ನೋಡಿ, ಇಲ್ಲಿ ದನಗಳಿದ್ವು, ಅವುಗಳು ಹುಲ್ಲನ್ನು ತಿಂತಿದ್ವು ಅನ್ನೋದಕ್ಕೆ ಈಗಲೂ ಕೂಡ ಕಡ್ಡಿ ಹಾಗೆ ಉಳ್ಕೊಂಡಿದೆ. ಈ ಫಾರ್ಮ್ ಒಳಗೆ 10 ಬೋರ್ವೆಲ್ಗಳಿದ್ದು ಎಲ್ಲೆಲ್ಲೂ ನೀರು ತುಂಬಿ ಸಮೃದ್ಧಿ ತುಳುಕಾಡುತ್ತಿತ್ತು. ಆದರೆ ಈಗ ಕುಡಿಯಲು ಕೂಡ ನೀರಿಲ್ಲ. ಇಲ್ಲಿ ಅದೆಷ್ಟೋ ಕಷ್ಟಪಟ್ಟು ಒಂದಿಷ್ಟು ನೀರು ತುಂಬಿಸ್ತಿದ್ದಾರೆ. ಸೈಯದ್ ಅವರ ಸಾಗರ್ ಫಾರ್ಮ್ಸ್ನ ಸುಟ್ಟು ಕರಕಲಾಗಿರುವ ದಾಳಿಂಬೆ ತೋಟ ನೋಡಿದಾಗ ಎಂಥ ಕಟು ಮನಸ್ಸು ಕರಗದೆ ಇರಲಿಕ್ಕೆ ಸಾಧ್ಯ ಇಲ್ಲ ನೋಡಿ. ಇದುವೇ ದಾಳಿಂಬೆ ತೋಟ. ಎಷ್ಟೊಂದು ಪ್ರೀತಿಯಿಂದ ಕಾಳಜಿಯಿಂದ ಮಧ್ಯಪ್ರದೇಶದಿಂದ ಸುಮಾರು 3000 ಗಿಡಗಳನ್ನು ತಂದು ಇಲ್ಲಿನ ಜನರಿಗೆ ಸಿಹಿಯಾದ ದಾಳಿಂಬೆ ತಿನ್ನಿಸಬೇಕು ಅನ್ನೋಂಥ ಆಸೆಯಿಂದ ಇಲ್ಲಿ ಕಷ್ಟಪಟ್ಟು ತಂದು ಬೆಳೆಸಿದ್ರು.
ಆದರೆ ನೀರಿಲ್ಲದೆ ಯಾವ ರೀತಿ ತೋಟ ಸುಟ್ಟು ಕರಕಲಾಗಿದೆ ಅಂತ ನೀವೇ ನೋಡಿ. ಸಾಗರ್ ಫಾರ್ಮ್ನ ಓನರ್ ಆಗಿರುವಂಥ ಸೈಯದ್ ಅವರನ್ನು ಮಾತಾಡೋಣ. ಅವರ ಪರಿಸ್ಥಿತಿ ಹೇಗಿದೆ ಅಂತ ಕೇಳೋಣ. ಸರ್, ನೀವು 1998 ಈ ಜಮೀನನ್ನು ಖರೀದಿಸುವಾಗ ಯಾವ ರೀತಿ ಇರ್ತಿರಲಿಲ್ಲ ಪರಿಸ್ಥಿತಿ? ಆ ಪರಿಸ್ಥಿತಿ ಸ್ವಲ್ಪ ಚೆನ್ನಾಗಿತ್ತು, ನೀರು ಬೀಳ್ತಾ ಇತ್ತು, ಆವಾಗ ಮಳೆ ಬೀಳ್ತಾ ಇತ್ತು. ಬಟ್ 150 ಎಕರೆ ಭೂಮಿ ಇರೋದು. ನಾನು 3,000 ಅಲ್ಫಾನ್ಸೋ ರತ್ನಗಿರಿಯಿಂದ ಇನ್ವೆಸ್ಟ್ ಹಾಕಿದೆ. ಪ್ರತಿಯೊಂದು ಬ್ರೀಡು 3,000 ತಂದು ಹಾಕಿದೆ. ಅಲ್ಲಿಂದ ಚೆನ್ನಾಗಿ ಬಂತು. 2001, 2, 3, 4 ಗಂಟೆ 2004 ಗಂಟೆ. ಆಮೇಲೆ ದೇವ್ರಿಗೆ 2004ರಿಂದ ಮಳೆನೇ ಪೂರ್ತಿ ಬಿಟ್ಟಾಯಿತು. 3 ಡ್ಯಾಮ್ ಕಟ್ಸಿದ್ದೀವಿ, ಒಂದು ಆ ಕಡೆ, ಒಂದು ಮಧ್ಯದಲ್ಲಿ, ಒಂದು ಸೆಂಟ್ರಲ್. ಸುಮಾರು ಇಲ್ಲಾಂದರೆ 30 ಮಿಲಿಯನ್ ಕ್ಯೂಬಿಕ್ ಮೀಟರ್ಸ್ ಆಫ್ ವಾಟರ್ ಕ್ಯಾನ್ ಬಿ ಸ್ಟೋರ್ಡ್. ಮಳೆನೇ ಇಲ್ಲ ಇಲ್ಲಿದೆ. 10 ವರ್ಷ ಆಗೋಯ್ತು ಸುಮಾರು. ಗ್ರೌಂಡ್ ವಾಟರ್ ಇಲ್ಲ ಇಲ್ಲಿ. ನಾನು 10 ಬೋರ್ವೆಲ್ ತೆಗ್ಸಿದ್ದೀನಿ. 900 ಅಡಿ ಗಂಟ ಹೋಗಿದ್ದೀನಿ. ಇಲ್ಲಿ ನೀರೇ ಸಿಗಲಿಲ್ಲ, ನೀರೇ ಇಲ್ಲ ಇಲ್ಲಿ. ಈಗ ಸದ್ಯಕ್ಕೆ ಇಲ್ಲಿ ಕುಡಿಯೋಕ್ಕೂ ನೀರಿಲ್ಲ. ಇಲ್ಲಿ ನಂತ ಒಂದು 50 ಪಶು ಪ್ರಾಣಿಗಳು ಸಾಕಿದ್ದೆ, 400-500 ಆಡುಗಳಿತ್ತು. ಅದಕ್ಕೂ ನೀರಿಲ್ಲ ಅಂತ ಎಲ್ಲ ಮಾರಿಬಿಟ್ಟೆ, ಕೊಟ್ಬಿಟ್ಟೆ, ತೊಗೊಂಡೋಗಿ. ಯಾಕಂದರೆ ನಮಗೆ ನೀರಿಲ್ಲ, ಅವ್ರಿಗೆ ಎಲ್ಲಿಂದ ನಾನು ನೀರು ಕೊಡೋಣ ಅಂತ. ಇಲ್ಲೆಲ್ಲೂ ಅಕ್ಕಪಕ್ಕ ನೀರೇ ಇಲ್ಲ. ಅರಿವೆ ಹೋಬಳಿಯಲ್ಲಿ ನೀರಿಗೆ ಹಾಹಾಕಾರ. ಅರಿವೆ ಹೋಬಳಿಯಲ್ಲಿ ಸುತ್ತಾಡುತ್ತಿದ್ರೆ ಬರೀ ತಲೆಯಿಲ್ಲದ ತೆಂಗಿನ ತೋಟಗಳು, ಬಂಜಾರಾದ ಭೂಮಿಯನ್ನ ಕಾಣಬಹುದಾಗಿದೆ. ಇಲ್ಲಿಂದ ಸಾವಿರಾರು ಮಂದಿ ಮನೆ ಬಿಟ್ಟು ವಲಸೆ ಹೋಗಿದ್ದಾರೆ. ಕೆರೆ ತುಂಬಿಸಬೇಕಾದ ರಾಜಕಾರಣಿಗಳು ಅವರ ಹೊಟ್ಟೆ ತುಂಬಿಸಿಕೊಂಡು ಆರಾಮವಾಗಿದ್ದಾರೆ ಅನ್ನೋ ಆಕ್ರೋಶ ಇಲ್ಲಿನ ಮಂದಿಯದ್ದು. ಈಗ ಮಳೆ ಕಡಿಮೆ ಆಯಿತು ಮೇಡಮ್. ಮಳೆ ಕಡಿಮೆ ಆದ್ರಿಂದ ಕೆರೆಗಳಿಗೆ ನೀರು ಬಿಡ್ತೀನಿ ಅಂದರು. ಆಮೇಲೆ ಮತ್ತೆ ಮರಗಳು ಹೋಯ್ತದೆ ಅಂದರೆ ಅದಕ್ಕೆ ನಾವು ಏನು ಖರ್ಚಾಗುತ್ತೆ ಅದು ಕೊಡ್ತೀವಿ ಅಂತ ಹೇಳಿದ್ರು. ಅದು ಕೊಟ್ಟಿಲ್ಲ. ಯಡಿಯೂರಪ್ಪನವ್ರ ಪೀರಿಯಡ್ನಲ್ಲಿ 212 ಕೋಟಿ ರೂಪಾಯಿನ ರಿಲೀಸ್ ಮಾಡಿದ್ದಾರೆ. ಕೊನೆ ಹಂತದಲ್ಲಿ ಎಲ್ಲ ಕ್ಲೋಸ್ ಆಗಿದೆ. ಗುಂಡ್ಲುಪೇಟೆ ತಾಲೂಕು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ಏರಿಯಾಕ್ಕೆ ಬಿಡೋರಿಗೆ ಅರಿವೆ ಹೋಬಳಿಗೆ ಬಿಡಬಾರ್ದು ಅಂತ ಒಂದು ಕಂಡೀಷನ್ ಹಾಕಿದ್ದಾರೆ. ಈಗ ಮೊದಲು ನಿಮ್ಮ ಊರು ಚೆನ್ನಾಗಿತ್ತಾ? ಮೊದಲು ನಮ್ಮ ಊರು ಆರ್ಥಿಕವಾಗಿ ಎಲ್ಲ ಥರದಲ್ಲೂ ತುಂಬ ಚೆನ್ನಾಗಿತ್ತು. ಕಳೆದ 8 ವರ್ಷಗಳಿಂದ ಮಳೆ ಪ್ರಮಾಣ ಕಡಿಮೆಯಾಗಿ ಈ ಏನು ಇಂದಿನ ಸರ್ಕಾರ ಏನಿತ್ತು ಆ ಸರ್ಕಾರ 212 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿ ಚಾಮರಾಜನಗರ ತಾಲೂಕಿನ 22 ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆಯನ್ನು ಏನು ಇಂದಿನ ಸರ್ಕಾರ ಮಾನ್ಯ ಘನ ಸರ್ಕಾರ ಇತ್ತು ಅದು ಮಾಡಿತ್ತು. ಈ ಸರ್ಕಾರ ಅದರ ಒಂದು ಯೋಜನೆಯನ್ನು ಬೇಗ ಕಾರ್ಯಕ್ರಮನ ತ್ವರಿತವಾಗಿ ಮಾಡಿ ಈ ಭಾಗದ ನಮ್ಮ ಕಸಬಾ ಮತ್ತು ಅರಿವೆ ಹೋಬಳಿ ಟೋಟಲಿ ಚಾಮರಾಜನಗರ ಜಿಲ್ಲೆ ಅರ್ಧ ಭಾಗ ಸೇರಿದಂತೆ ಈ ಕೆರೆಗಳ ನೀರು ತುಂಬಿಸೋ ಯೋಜನೆಯನ್ನು ಬೇಗ ಪ್ರಗತಿಯಲ್ಲಿ ಮಾಡಿ ಅದಕ್ಕೊಂದು ಅನುಕೂಲ ಮಾಡಿಕೊಟ್ರೆ ಈ ಭಾಗದ ಜನ ರೈತರು ತುಂಬ ಸಂಕಷ್ಟದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಚೇತರಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ನಾವು ಚಾಮರಾಜನಗರ ಜಿಲ್ಲೆ ಸುತ್ತುತ್ತಾ ಹೋದೆವು. ಎಲ್ಲ ಕಡೆಯೂ ಬರದ ಛಾಯೆ, ಮುಂದೆ ಬರಲಿರುವ ಮಹಾಬರದ ಮುನ್ಸೂಚನೆಗಳು ಎದ್ದು ಕಾಣುತ್ತಿದ್ದವು. ಈ ಭೀಕರ ಸಮಸ್ಯೆಗೆ ಪರಿಹಾರವೇ ಇಲ್ವಾ? ಈ ಭೂಮಿ ಮೇಲಿನ ಪ್ರಾಣಿ, ಪಕ್ಷಿ, ಸಸ್ಯ, ಮನುಷ್ಯರೆಲ್ಲರ ವಿನಾಶ ಖಚಿತನಾ? ಒಂದು ಹನಿ ನೀರು ಸಮುದ್ರಕ್ಕೆ ಸೇರದಂತೆ ಭೂಮಿಯ ಒಳಗಡೆ ಇಂಗುವ